ಪವಿತ್ರ ವಾರದ ಸೋಮವಾರ. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಹೀಗೂ ನನ್ನ ದಾಸನು, ನನ್ನ ಆಧಾರ ಪಡೆದವನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು. ನೆಲೆಗೊಳಿಸಿರುವೆ ಇವನಲ್ಲಿ ನನ್ನ ಆತ್ಮವನ್ನು. ಅನ್ಯ ರಾಷ್ಟ್ರಗಳಿಗೆ ಸಾರುವನಿವನು ಸಧರ್ಮವನ್ನು. ಆತ ಕೂಗಾಡುವಂತವನಲ್ಲ, ಕಿರುಚಾಡುವಂತವನಲ್ಲ. ಹಾದಿ ಬೀದಿಗಳಲ್ಲಿ ಅವನ ಧ್ವನಿ ಕೇಳಿಸುವುದೇ ಇಲ್ಲ. ಮುರಿಯುವುದಿಲ್ಲ ಆತ ಜಜ್ಜಿದ ದಂಟನ್ನು, ನಂದಿಸುವುದಿಲ್ಲ ಆತ ಕಳೆಗುಂದಿದ ದೀಪವನ್ನು. ತಪ್ಪದೆ ಸಿದ್ಧಿಗೆ ತರುವನಾತ ಸಧರ್ಮವನ್ನು. ಎಡವಿ ಬೀಳನವನು, ಎದೆಗುಂದನವನು. ಜಗದಳು ಸ್ಥಾಪಿಸುವ ತನಕ ಸಧರ್ಮವನ್ನು. ಎದುರು ನೋಡುವವು ದ್ವೀಪ ದ್ವೀಪಾಂತರಗಳು ಆತನ ಧರ್ಮಶಾಸ್ತ್ರವನ್ನು. ಆಕಾಶ ಮಂಡಲವನ್ನುಂಟು ಮಾಡಿ ಹರಡಿದ ದೇವನು. ಭೂಮಂಡಲವನ್ನು ಅದರಲ್ಲಿ ಬೆಳೆದುದೆಲ್ಲವನ್ನು ವೃದ್ಧಿಗೊಳಿಸುವವನು. ಭೂನಿವಾಸಿಗಳಿಗೆ ಜೀವವನ್ನು, ಭೂಚರರಿಗೆ ಜೀವಾತ್ಮವನ್ನು ಅನುಗ್ರಹಿಸುವ ಸರ್ವೇಶ್ವರ ಇಂತೆನ್ನುತ್ತಿಹನು. ಸರ್ವೇಶ್ವರ ಸ್ವಾಮಿಯ ನಾನು ಕೈ ಹಿಡಿದು ಕಾದಿರಿಸುವೆನು ನಿನ್ನನ್ನು. ಕರೆದಿಹೆನು ನಿನ್ನನ್ನು ಸಧರ್ಮ ಸಾಧನೆಗಾಗಿ. ಇತ್ತಿರುವೆನು ನಿನ್ನನ್ನು ಜನರಿಗೆ ಒಡಂಬಡಿಕೆಯಾಗಿ. ನೇಮಿಸಿರುವೆನು ನಿನ್ನನ್ನು ರಾಷ್ಟ್ರಗಳಿಗೆ ಬೆಳಕಾಗಿ. ಕೊಡುವೆ ನೀನು ಕಣ್ಣನ್ನು ಕುರುಡರಿಗೆ. ತರುವೆ ಬಂದಿಗಳನ್ನು ಸೆರೆಯಿಂದ ಹೊರಗೆ. ಕತ್ತಲೆಯ ಕಾರಾಗೃಹದಿಂದ ಅವರನ್ನು ಬೆಳಕಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ನಾನಾರಿಗೂ ಅಳುಕೆನು. ನನ್ನ ಬಾಳಿಗಾಧಾರ ಪ್ರಭುವೆ. ನಾನಾರಿಗೂ ಅಂಜೆನು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಕೇಡು ಮಾಡ ಬಂದರೆನಗೆ ಕೊಲೆಗಡುಕರು. ಎಡವಿ ಬಿದ್ದರು ತಾವೇ ಅಳಿದು ಹೋದರು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ನಾನಾರಿಗೂ ಅಳುಕೆನು. ನನ್ನ ಬಾಳಿಗಾಧಾರ ಪ್ರಭುವೆ. ನಾನಾರಿಗೂ ಅಂಜೆನು. ಸೇನಾ ಸಮೇತ ಶತ್ರು ಬಂದರು ಎದೆಗುಂದೆನು. ಸಮರಕ್ಕೆರಗಿದರು ನಾ ಭರವಸೆಯಿಂದಿರುವೆನು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಪ್ರಭುವಿನೊಳಿತನು ನಾ ಕಾಣುವೆ ಜೀವಲೋಕದೊಳು. ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರೊಳು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಪ್ರಭುವನ್ನು ಎದುರು ನೋಡುತ್ತಿರು ಮನವೇ. ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ನಮೋ ನಮ್ಮ ಅರಸರೇ, ನೀವೇ ನಮ್ಮೆಲ್ಲರ ಪಾಪಗಳನ್ನು ವಿಮೋಚಿಸುವವರಾಗಿದ್ದೀರಿ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪಾಸ್ಕ ಹಬ್ಬಕ್ಕೆ ಇನ್ನು 6 ದಿನಗಳಿರುವಾಗ ಯೇಸು ಬೆತಾನಿಯಕ್ಕೆ ಬಂದರು. ಅವರು ಲಾಸರನನ್ನು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಊರದು. ಯೇಸುವಿಗೆ ಅಲ್ಲಿ ಒಂದು ಔತಣವನ್ನು ಏರ್ಪಡಿಸಲಾಗಿತ್ತು. ಮಾರ್ತಳು ಬಡಿಸುತ್ತಿದ್ದಳು. ಯೇಸುವಿನೊಡನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರಲ್ಲಿ ಲಾಸರನೂ ಒಬ್ಬ. ಆಗ ಮರಿಯಳು ಸುಮಾರು 1/2 ಲೀಟರಿನಷ್ಟು ಅತ್ಯಂತ ಬೆಲೆ ಬಾಳುವ ಅಚ್ಚ ಜಟಮಾಂಸಿ ಸುಗಂಧ ತೈಲವನ್ನು ತಂದು ಯೇಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆಗೂದಲಿನಿಂದ ಆ ಪಾದಗಳನ್ನು ಒರೆಸಿದಳು. ತೈಲದ ಸುವಾಸನೆ ಮನೆಯಲ್ಲೆಲ್ಲ ಹರಡಿತು. ಯೇಸುವನ್ನು ಹಿಡಿದುಕೊಡಲಿದ್ದ ಹಾಗೂ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕರಿಯೋತಿನ ಯೂದನು ಈ ಸುಗಂಧ ತೈಲವನ್ನು 300 ದಿನಾರಿ ನಾಣ್ಯಗಳಿಗೆ ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಕೊಡಬಹುದಿತ್ತಲ್ಲ ಎಂದನು. ಬಡವರ ಹಿತ ಚಿಂತನೆಯಿಂದೇನೂ ಅವನು ಹೀಗೆ ಹೇಳಲಿಲ್ಲ. ತನ್ನ ವಶದಲ್ಲಿ ಇಡಲಾಗಿದ್ದ ಹಣದ ಚೀಲದಿಂದ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದ ಕಳ್ಳ ಅವನು.
ಆಗ ಯೇಸು, ಆಕೆಯ ಗೊಡವೆ ನಿನಗೆ ಬೇಡ, ನನ್ನ ಶವ ಸಂಸ್ಕಾರದ ದಿನಕ್ಕಾಗಿ ಆಕೆ ಅದನ್ನು ಇಟ್ಟುಕೊಳ್ಳಲಿ. ಬಡಬಗ್ಗರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ ಎಂದರು. ಯೇಸು ಅಲ್ಲಿರುವುದನ್ನು ಕೇಳಿ ಯಹೂದ್ಯರ ಒಂದು ದೊಡ್ಡ ಗುಂಪು ಬಂದಿತು. ಯೇಸುವನ್ನು ಮಾತ್ರವಲ್ಲ, ಅವರು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಲಾಜರನನ್ನು ಕಾಣಲು ಆ ಜನರು ಅಲ್ಲಿಗೆ ಬಂದಿದ್ದರು. ಲಾಜರನ ನಿಮಿತ್ತವಾಗಿ ಅನೇಕ ಯಹೂದ್ಯರು ತಮ್ಮನ್ನು ಬಿಟ್ಟು ಯೇಸುವಿನಲ್ಲಿ ನಂಬಿಕೆ ಇಟ್ಟ ಕಾರಣ ಲಾಜರನನ್ನು ಕೂಡ ಕೊಲ್ಲಬೇಕೆಂದು ಮುಖ್ಯ ಯಾಜಕರು ಆಲೋಚಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ದಾವಿದ ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ನೀಡಿದ ಪರಮನಿಗೆ, ಆಶ್ರಯ ತೋರಿದ ಜನಕನಿಗೆ, ಸುಖವನ್ನು ನೀಡುವ ದೇವನಿಗೆ, ಸಾಂತ್ವನ ಹೇಳುವ ಕ್ರಿಸ್ತನಿಗೆ, ಎಲ್ಲರೂ ಹಾಡುವ ಹೋಸಾನ್ನ, ಹೊಗಳುತ್ತ ಹಾಡುವ ಹೋಸಾನ್ನ. ದಾವಿದ ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ದಲಿತರ ರಕ್ಷಕ ಬರುತ್ತಿಗರು, ರಕ್ಷಣೆ ನೀಡಲು ಬರುತ್ತಿಗರು. ಅಳುತಿಗ ಜನರನ್ನು ಕರೆದಿಗರು, ಕಣ್ಣೀರ ಒರೆಸಲು ಬಂದಿಗರು. ಬನ್ನಿರಿ ಎಲ್ಲರೂ ಸೇರೋಣ, ಹೋಸಾನ ಹೋಸಾನ ಹಾಡೋಣ. ದಾವಿದ ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ. ಹೋಸಾನ 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 ಹೋಸಾನ.